ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸದೀಪ್ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಹೊಸ ವಿಷಯನ ತಿಳಿಸ್ಕೊಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು. ಸೊ ಏನಪ್ಪ ಅಂತ ಹೇಳಿದರೆ, ಸೊ ಹಳೆ ಕಾಲದಲ್ಲಿ 3 ಸುರಕ್ಷಾ ಚಕ್ರಗಳು ಎಲ್ಲ ಮನೆಯಲ್ಲಿ ಇರ್ತಾಯಿತ್ತು. ಸೊ ಅದಕ್ಕಾಗಿ ಹಳೆ ಕಾಲದವ್ರಿಗೆ ತುಂಬ ಆರೋಗ್ಯ ಇರ್ತಾಯಿತ್ತು. ನಿಮ್ಗೆ ಗೊತ್ತಿದ್ದಾಗೆ ಹಳೆ ಜನಗಳು ಆಹಾರ ಚೆನ್ನಾಗಿ ತಿಂತಾಯಿದ್ರು ಅಂತ ಒಂದು ಕಾರಣ ಹೇಳ್ತಾರೆ, ಅದು ಒಂದು ಇರ್ಬೋದು. ಆದರೆ 3 ಸುರಕ್ಷಾ ಚಕ್ರಗಳು ಎಲ್ಲ ಮನೆಯಲ್ಲೂ ಇರ್ತಾಯಿತ್ತು. ಆ 3 ಸುರಕ್ಷಾ ಚಕ್ರಗಳು ಯಾವ್ಯಾವು ಅಂತ ಒಂದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ, ವಿಸ್ತಾರವಾಗಿ ಹೇಳ್ತೀನಿ ಕೇಳಿ. ಸೊ ಒಂದು ಬಂದ್ಬಿಟ್ಟು ಹಸು ಇತ್ತು, ಎಲ್ಲರ ಮನೆಯಲ್ಲೂ ಹಸು ಇತ್ತು. ಈ ಹಸುವಿಂದ ಅವ್ರಿಗೆ ಆರೋಗ್ಯ ಬರ್ತಾಯಿತ್ತು. ಅದರಿಂದ ಆರೋಗ್ಯ ಬರ್ತಾಯಿತ್ತು. ಯಾಕೆ ಅಂದರೆ ಹಸುಗೆ ಒಂದು ಒಳ್ಳೆಯ ಶಕ್ತಿ ಇದೆ. ಏನು ಶಕ್ತಿ ಇದೆ ಹಸುಗೆ ಅಂತ ಹೇಳಿದರೆ, ಬ್ಯಾಕ್ಟೀರಿಯಾ ವೈರಸ್ನ, ನಮಗೆ ಹಾನಿಕರ ಮಾಡುವಂಥ ಬ್ಯಾಕ್ಟೀರಿಯಾ ವೈರಸ್ನ ಉಸಿರಲ್ಲಿ ತಗೊಂಡು ಸಾಯಿಸಾಕುವಂಥ ಒಂದು ಶಕ್ತಿ ಇದೆ. ಅದು ನಾನು ಹೇಳ್ತಾ ಇರೋದು ದೇಸಿ ಹಸು ಮಾತ್ರ. ಈ ಜರ್ಸಿ ಹಸು ಎಲ್ಲ ಹಸು ಅಲ್ಲ, ಅದು ಒಂದು ವಿಚಿತ್ರ ಪ್ರಾಣಿ. ಅದು ಈಗ ಅದೇ ಹಾಲು ನಾವು ಕುಡಿತಾ ಇರೋದು, ಅದು ಒಂಥರ ಬೇರೆಯೇ. ಅದ್ರದ್ದು ವಿಷಯಕ್ಕೆ ಬರ್ತೀನಿ ನಾನು. ಬಟ್ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮೊದಲನೇ ಸುರಕ್ಷಾ ಚಕ್ರ ದೇಸಿ ಹಸು ಇತ್ತು. ಎಲ್ಲರ ಮನೆಯಲ್ಲೂ ದೇಸಿ ಹಸು ಇತ್ತು. ಈ ಹಸು ವಾತಾವರಣನ ತುಂಬ ನಿಯಂತ್ರಣದಲ್ಲಿ ಇರ್ತಿತ್ತು, ಅಂದರೆ ಡಿಸೀಸ್ ಫ್ರೀ ಝೋನ್ ಮಾಡ್ತಾ ಇತ್ತು. ಸೊ ಹೀಗಾಗಿ ಆರೋಗ್ಯ ತುಂಬ ಇತ್ತು ಜನರಲ್ಲಿ. ಸೊ ಎರಡನೇದು ಚಕ್ರ ಏನಪ್ಪ ಅಂತ ಹೇಳಿದರೆ, ಎಲ್ಲರ ಮನೆಯಲ್ಲೂ ಒಂದು ತುಳಸಿ ಕಟ್ಟೆ ಇರ್ತಾಯಿತ್ತು. ತುಳಸಿ ಕಟ್ಟೆ ನಿಮ್ಗೆ ಗೊತ್ತು, ತುಳಸಿ ಗಿಡ. ಸೊ ತುಳಸಿ ಗಿಡ ಅದಕ್ಕೆ ಆದ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಇದೆ. ಅದನ್ನು ನಾವು ದೇವರು, ತುಳಸಮ್ಮ ಅಂತ ದೇವರು ಅಂತಲೂ ಹಿಂದೂಗಳು ಅದನ್ನು ಕನ್ಸಿಡರ್ ಮಾಡಿ ಅದಕ್ಕೆ ಪೂಜೆನೂ ಸಲ್ಲಿಸ್ತಾರೆ. ಸೊ ಅದು ಒಂದು ಸುರಕ್ಷಾ ಚಕ್ರ ಇತ್ತು. ಇವಾಗಲೂ ಎಷ್ಟೋ ಜನ ಮನೆಯಲ್ಲಿ ತುಳಸಿ ಗಿಡ ಇಟ್ಕೊಂಡಿರ್ತಾರೆ. ಸೊ ಅದರಿಂದ ಅವ್ರಿಗೆ ಒಂದು ಆಧ್ಯಾತ್ಮಿಕ ಶಕ್ತಿನೂ ಸಿಕ್ಕುತ್ತೆ, ಮತ್ತು ಅದು ಒಂದು ದೈವಿ ಶಕ್ತಿ ಅಂತಂದು ಪೂಜೆನೂ ಮಾಡ್ತಾರೆ. ಸೊ ಇವಾಗ ಏನಾಗಿದೆಯಪ್ಪ ಅಂತ ಹೇಳಿದರೆ, ಮಾಡರ್ನೈಜೇಷನ್ ಅಂತ ಹೇಳಿಬಿಟ್ಟು ಕ್ಯಾಕ್ಟಸ್ ಫ್ಲವರ್ ಬಂದ್ಬಿಟ್ಟಿದೆ ಇವಾಗ ನಮ್ಮ ಮನೆಗೆ. ಸೊ ಎರಡನೇ ಸುರಕ್ಷಾ ಚಕ್ರ ನಮ್ಮಷ್ಟಕ್ಕೆ ನಾವೇ ತಕ್ಕೊಂಡಿದ್ದೀವಿ. ಸ್ವಲ್ಪ ಜನ, ಇನ್ನೂ ಸ್ವಲ್ಪ ಜನ ಇಟ್ಕೊಂಡಿದ್ದಾರೆ. ಸೊ ಇಟ್ಕೊಂಡಿರೋದು ಒಳ್ಳೆಯದು. ಸೊ ಇದು ಒಂದು ಸುರಕ್ಷಾ ಚಕ್ರ ಇತ್ತು ಹಳೆ ಕಾಲದಲ್ಲಿ. ಹೀಗಾಗಿ ಅವ್ರು ತುಂಬ ಆರೋಗ್ಯವಾಗಿ ಇರ್ತಾಯಿದ್ರು. ಸೊ ಆಮೇಲೆ ಇನ್ನೂ ಒಂದೇನಪ್ಪ ಅಂತ ಹೇಳಿದರೆ, ಮೂರನೇದು ಬಂದ್ಬಿಟ್ಟು ಮಸಾಲ ಐಟಮ್ಸ್, ಮಸಾಲೆಗಳು, ನಮ್ಮ ಅಡುಗೆ ಮನೆಯಲ್ಲಿರೋಂಥ ಮಸಾಲೆಗಳು. ಇದು ಒಂದು ಸುರಕ್ಷಾ ಚಕ್ರ ಇತ್ತು ಹಳೆ ಕಾಲದಲ್ಲಿ. ಇವಾಗಲೂ ಇದೆ ಮಸಾಲ ಐಟಮ್ಸು. ಆದರೆ ನಾವೇನು ಮಾಡಿಬಿಟ್ಟಿದ್ದೀವಿ, ಅಗದಿ ಸ್ಟ್ಯಾಂಡರ್ಡ್ ಮಾಡರ್ನೈಜೇಷನ್ ಆಗಿಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಪಿಜ್ಜಾ, ಬರ್ಗರು, ಜಂಕ್ ಫುಡ್ಡು ಎಲ್ಲ ತಿಂದ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಸೊ ಹೀಗಾಗಿ ಈ 3 ಸುರಕ್ಷಾ ಚಕ್ರಗಳು ಈಗ ಅದರಿಂದ ನಾವು ಹೊರಗೆ ಬಂದಿರೋ ಕಾರಣದಿಂದ ಎಲ್ಲರೂ ರೋಗಗ್ರಸ್ತರಾಗ್ತಾ ಇದ್ದಾರೆ, ಅಥವಾ ರೋಗಕ್ಕೆ ಈಸಿಯಾಗಿ ಸಿಲುಕ್ತಾ ಇದ್ದಾರೆ. ಸೊ ಈಗ 3 ಸುರಕ್ಷಾ ಚಕ್ರಗಳು ನಮ್ಮ ಹತ್ರ ಇಲ್ಲ. ಸೊ ಒಂದು ಮಸಾಲ ಐಟಮ್ಸ್ ನಾನು ಹೇಳಿದ್ನಲ್ಲ, ಈಗ ಮಸಾಲಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಏನಿದೆಯಲ್ಲ, ಸೊ ಅರಿಶಿಣ ಇರ್ಬೋದು, ಅಥವಾ ಮೆಂತ್ಯ, ಆಮೇಲೆ ಅರಿಶಿಣ, ಇದು ಸಾಂಬಾರು ಪುಡಿ ಮತ್ತು ರಸಂ ಪುಡಿ ಏನು ಮಾಡ್ತಾರಲ್ಲ, ಅದಕ್ಕೆ ಬೇಕಾದಂಥ ಎಲ್ಲ ಐಟಮ್ಸು, ಸಾಸಿವೆ, ಜೀರಿಗೆ, ಮೆಂತ್ಯ, ಹಿಂಗೆ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಒಂದು ಮಾಡ್ತಾರಲ್ಲ, ಇದು ಮಸಾಲ ಪೌಡ್ರುಗಳು. ಈ ಮಸಾಲ ಪೌಡ್ರುಗಳು ಅದು ಆರೋಗ್ಯಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಂದು ಆರೋಗ್ಯವನ್ನು ಕೊಡುತ್ತೆ ಈ ಮಸಾಲ ಐಟಮ್ಸ್ ಎಲ್ಲ. ಇದು ಆ್ಯಕ್ಚುಲಿ ಮಸಾಲ ಅಂತ ನಾವು ಅಂತಿರಲಿಲ್ಲ. ಇದನ್ನು ನೀವು ಸ್ವಲ್ಪ ಸಂಶೋಧನೆ ಅಥವಾ ಸ್ವಲ್ಪ ನಿಮಗೆ ತಾಳ್ಮೆ ಇತ್ತು, ಇದನ್ನು ನೋಡ್ಬೋದು, ಬುಕ್ಸ್ ಎಲ್ಲ ನೀವು ಸ್ಟಡಿ ಮಾಡ್ಬೋದು ಅಂತ ಹೇಳಿದರೆ, ಹಳೆ ಬುಕ್ಸ್ಗಳನ್ನ ನಾವೇನಾದ್ರು ನಾವು ನೋಡ್ಕೊತಾ ಹೋದರೆ ಅದರಲ್ಲಿ ಅದಕ್ಕೆ ಔಷಧಿಗಳಂತಲೇ ನಾವು ಹೇಳ್ತಾ ಇದ್ದಿದ್ದು. ಯಾವಾಗ ನಾವು ಮೊಘಲರು ಮತ್ತು ಬ್ರಿಟಿಷರು ನಮಗೆ ಆಕ್ರಮಣ ಮಾಡಿದರು, ಅವಾಗೇನಾಯಿತು, ಈ ವರ್ಡ್ ನಾನೇನು ಹೇಳ್ತಾ ಇದ್ದೀನಿ, ಮಸಾಲ ಅಂತ ಹೇಳ್ಬಿಟ್ಟು ಯಾವುದು ಲ್ಯಾಂಗ್ವೇಜ್ ವರ್ಡ್ ಅಲ್ಲ ಅದು. ಆ್ಯಕ್ಚುಲಿ ಅದು ಅರಬಿಕ್ ವರ್ಡ್ ಅದು ಆ್ಯಕ್ಚುಲಿ ಮಸಾಲ ಅಂಥೇಳಿ. ನೀವು ಎಲ್ಲ ಕಡೆಗೂ ನೋಡ್ಬೋದು, ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ, ಇದರಲ್ಲಿ ಎಲ್ಲ ನಮ್ಮ ಭಾರತೀಯ ಭಾಷೆಗಳಲ್ಲಿ ಎಲ್ಲರೂ ಅದಕ್ಕೆ ಮಸಾಲಾನೇ ಅಂತಾರೆ. ಯಾಕಂತಾರೆ ಅಂತ ಹೇಳಿದರೆ, ಅದು ನಮ್ಮದು ವರ್ಡ್ ಅಲ್ಲ, ಅದ್ರ ಸಲುವಾಗಿ ಅವರೆಲ್ಲ ಮಸಾಲ ಅಂತಾರೆ. ಸೊ ಅದು ಹಿಂದಿದ್ದು ಏನಪ್ಪ ಅಂದರೆ ಔಷಧಿಗಳು, ಅದೆಲ್ಲ ಔಷಧಿಗಳು ಆ್ಯಕ್ಚುಲಿ. ಸೊ ಹೀಗಾಗಿ ಈ 3 ಚಕ್ರಗಳು ಇಲ್ಲದೆ ಕಾರಣದಿಂದ ಏನಾಗಿದೆಪ್ಪ ಅಂತ ಹೇಳಿದರೆ, ಇವಾಗ ನಾವು ರೋಗಗ್ರಸ್ತರಾಗಿ ರೋಗಕ್ಕೆ ಸಿಲ್ಕೊಂಡಿದ್ದೀವಿ. ಒಂದನೇದು. ಎರಡನೇ ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ನಮ್ಮ ಮನೆಯಲ್ಲಿನೇ 5 ವಿಷಯಗಳನ್ನ ಇಟ್ಕೊಂಡಿದ್ದೀವಿ, ದಿನಾನೂ ತಿಂತಾಯಿದ್ದೀವಿ ನಾವು. ಸೊ ಹೀಗಾಗಿ ರೋಗ ಬರಬಾರ್ದು ಅಂತ ಹೇಳಿದರೆ ಸ್ವಲ್ಪ ಕಷ್ಟನೇ.
ಇವು 5 ವಿಷಯಗಳು ಯಾವ್ಯಾವು ಅಂತ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ, ಆಯಿತಾ. ಸೊ ಒಂದನೇದು ಬಂದ್ಬಿಟ್ಟು ಸಾಲ್ಟ್, ಉಪ್ಪು. ಸೊ ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ ಅಯೋಡೈಸ್ಡ್ ಫ್ರೀ ಫ್ಲೋ ಉಪ್ಪು, ಟಾಟಾ, ಅನ್ನಪೂರ್ಣ ಎಲ್ಲ. ಸೊ ಎಲ್ಲ ಉಪ್ಪು ಅಯೋಡೈಸ್ಡೇ ಮಾಡಿದ್ದಾರೆ. ಗೌರ್ಮೆಂಟಿಂದ ಆರ್ಡರ್ ಪಾಸ್ ಆಗಿದೆ, ಗೌರ್ಮೆಂಟಿಂದ ಒಂದು ಆರ್ಡರ್ ಇದೆ. ಏನಪ್ಪ ಅಂತ ಹೇಳಿದರೆ, ಸೊ ಅಯೋಡೈಸ್ ನಮಗೆ ನಿಮ್ಗೆ ಸಿಕ್ಕೋದು, ಇದನ್ನ ಬಿಟ್ಟರೆ ನಿಮ್ಗೆ ಏನೂ ಗತಿ ಇಲ್ಲ, ನೀವು ತಿನ್ನಲೇಬೇಕು ಅಂತ. ಈಗ ನಮ್ಗೆ ಅದೇ ಪರಿಸ್ಥಿತಿ ಬಂದಿದೆ. ನಾವೆಲ್ಲರೂ ಅಡ್ವರ್ಟೈಸ್ ನೋಡಿಬಿಟ್ಟು ಅದೇ ಇದನ್ನ ಏನೋ ಉಪ್ಪನ್ನ ಉಪಯೋಗಿಸ್ತಾ ಇದ್ದೀವಿ. ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದರೆ, ಈಗ ನೀವು ನೋಡ್ತಿರ್ಬೋದು ಇನ್ಫರ್ಟಿಲಿಟಿ ತುಂಬ ಹೆಚ್ಚಾಗ್ತಾ ಇದೆ ಜನಗಳಲ್ಲಿ. ಇನ್ಫರ್ಟಿಲಿಟಿ ಅಂದರೆ ಮಕ್ಕಳೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು IVF ಸೆಂಟರ್ಸ್ಗೆ ಹೋಗ್ತಾ ಇದ್ದಾರೆ ಎಲ್ಲ ಜನಗಳು. ಮದುವೆ ಆದಮೇಲೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಹುಟ್ಟಿದಾಗಿಂದನೂ ಅವ್ರು ಅಯೋಡೈಸ್ ನಮ್ಮ ಉಪ್ಪು ತಿಂದು ಸೊ ಮಗುಗೆ ಗಂಡು ಮಗು ಇತ್ತಂದರೆ ಸ್ಪರ್ಮ್ ಕಮ್ಮಿ ಆಗುತ್ತೆ, ಹೆಣ್ಮಗು ಇತ್ತಂದರೆ ಈ ಮಾಸಿಕ ಇದು ಇರುತ್ತಲ್ಲ ಚಕ್ರ, ಅದು ಕೆಟ್ಟೋಗಿರುತ್ತೆ, ಅಥವಾ ಅದರಲ್ಲಿ ಏನೋ ತೊಂದರೆ ಇರುತ್ತೆ, ಅಥವಾ ಫೆಲೋಪಿಯನ್ ಟ್ಯೂಬ್ ಪ್ರಾಬ್ಲಮ್ ಇರುತ್ತೆ, ಹೀಗೇನೇನೋ ತೊಂದರೆಗಳು ಬರ್ತಾ ಇರುತ್ತೆ. ಇದು ಇನ್ಕ್ರೀಸ್ಡ್ ಅಯೋಡಿನಿಂದನೂ ಕಾರಣ ಅಂತ ಸೈಂಟಿಫಿಕ್ ರಿಸರ್ಚಲ್ಲಿ ಕಂಡುಬಂದಿದೆ. ಸೊ ಹೀಗಾಗಿ ಈ ಅಯೋಡಿನ್ ಇಲ್ಲದೇ ಇರೋಂಥ ಉಪ್ಪು ಮೊದಲು ಸಿಗ್ತಾ ಇತ್ತು. ಈಗ ಒಂದು 20 ವರ್ಷಗಳ ಹಿಂದೆ ನಾವು ಚೀಲದಿಂದ ತರ್ತಾ ಇದ್ವಿ, ಚೀಲದಿಂದ ಒಂದೊಂದು ಸೇರು ಹಿಂಗೆ ತರ್ತಾ ಇದ್ವಿ. ಈಗ ಆ ಉಪ್ಪುಗಳೇ ಇಲ್ಲ ಇವಾಗ. ಸೊ ಎಲ್ಲರೂ ಮಾಡರ್ನೈಸ್ ಆಗಿಬಿಟ್ಟಿದ್ದಾರೆ. ಈ ಮಾಡರ್ನೈಸ್ ಅನ್ನೋ ಹೆಸರಲ್ಲಿ ನಮ್ಮನ್ನು ರೋಗಗ್ರಸ್ತರನ್ನಾಗಿ ಮಾಡ್ತಾ ಇದ್ದಾರೆ. ಗೌರ್ನಮೆಂಟ್ ಅನ್ಬೋದು, ಅಥವಾ ನಮ್ಮಷ್ಟಕ್ಕೆ ನಾವೇ ಆಗ್ತಾ ಇದ್ದೀವಿನೋ ಅಂತ ಅಂದ್ಕೊಳ್ಬೋದು. ಸೊ ಹೀಗಾಗಿ ಅಯೋಡೈಸ್ಡ್ ಉಪ್ಪು ಬಿಟ್ಟರೆ ಮತ್ತೇನು ತಿನ್ನೋದು ಅಂತ ನಿಮ್ಮದೊಂದು ಪ್ರಶ್ನೆ ಇರ್ಬೋದು. ಹೌದು, ಕರೆಕ್ಟು. ಸೊ ಇದಕ್ಕೆ ಅಲ್ಟರ್ನೇಟಿವ್ ಆಗಿ ನಾವು ಏನು ಯೂಸ್ ಮಾಡ್ಬೋದು ಅಂತ ಹೇಳಿದರೆ, ಸೇಂಧಾ ನಮಕ್ ಅಂತ ಒಂದು ಬರುತ್ತೆ. ಇದು ಸಿಂಧ್ ಪ್ರಾಂತದಲ್ಲಿ ಬರೋಂಥ ಒಂದು ಉಪ್ಪಿಗೆ ಸೇಂಧಾ ನಮಕ್. ಅಲ್ಲೇನಾಗಿದೆ ಅಂತ ಹೇಳಿದರೆ, ಅದು ಭೂಮಿ ಕೆಳಗಡೆ ಮತ್ತು ಭೂಮಿ ಮೇಲೂ ಗುಡ್ಡಗಳಿದೆ, ಅಲ್ಲಿ ಗುಡ್ಡಗಳಿದೆ. ಆ ಗುಡ್ಡಗಳಿಂದ ತೆಗಿತಾರೆ ಅದನ್ನ, ಕಲ್ಲದು ಅದು ಉಪ್ಪು, ಅದು ಕಲ್ಲು ಉಪ್ಪದು. ಸೊ ಆ ಕಲ್ಲು ಉಪ್ಪು ಏನಿದೆಯಲ್ಲ, ಆ ಉಪ್ಪು ತುಂಬ ಚೆನ್ನಾಗಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ 20 ರಿಂದ 28 ಮಿನರಲ್ಸ್ ಇರುತ್ತೆ. ಅದರಲ್ಲಿ ದೇಹಕ್ಕೆ ಬೇಕಾದಂಥ ಮಿನರಲ್ಸ್ ಇರುತ್ತೆ, ಆರೋಗ್ಯ ಕೊಡುತ್ತೆ ಅದು. ಹೀಗಾಗಿ ಈಗ ನಾರ್ಮಲ್ ಅನ್ನಪೂರ್ಣ, ಟಾಟಾ, ಅದು ಇದು ಅಯೋಡೈಸ್ ನಮಕ್ಕೆಲ್ಲ ಬಿಟ್ಬಿಟ್ಟು ಅದನ್ನ ಸೇಂಧಾ ನಮಕ್ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದೇನು ದೊಡ್ಡಾಗೋದಲ್ಲ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಕಲ್ಲು ಸಿಗ್ಬೋದು, ಅಥವಾ ಪುಡಿನೂ ಮಾಡಿಕೊಡ್ತಾರೆ ಅವರು. ಸೊ ಅದನ್ನು ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಮೊದಲನೇ ವಿಷಯದ ಬಗ್ಗೆ ನಾನೆಲ್ಲ ಡೀಟೇಲಾಗಿ ಹೇಳಿದೆ ಅಂದ್ಕೊತೀನಿ. ಸೊ ಎರಡನೇದು ಸಕ್ಕರೆ. ಈ ಸಕ್ಕರೆ ಏನಿದೆಯಲ್ಲ, ಇದು ಜಸ್ಟ್ ಒಂದು 100 ಅಥವಾ 150 ವರ್ಷದ ಹಿಂದೆ ಅಷ್ಟೇ ಬಂದಿರೋದು. ಇದು ನಮಗೆ ಗೊತ್ತೇ ಇರಲಿಲ್ಲ ಸಕ್ಕರೆ ಅಂದರೆ, ನಮ್ಗೆ ಗೊತ್ತೇ ಇಲ್ಲ. ನಾವು ತಿಂದಿದ್ದು ಬೇರೆ ಬೆಲ್ಲನೇ, ಜಾಗ್ರಿ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಅಥವಾ ಹಿಂದಿಯಲ್ಲಿ ಗೂಡು ಅಂತೇನು ಹೇಳ್ತಾರಲ್ವಾ, ಇದು ಬೆಲ್ಲನೇ. ನಮ್ಮ ಇಡೀ ಭಾರತ ತುಂಬಾ ಬೆಲ್ಲನೇ ತಿಂದವರು ನಾವು. ಬಟ್ ಈ ಬ್ರಿಟಿಷರು ಬಂದ ಮೇಲಿಂದ ಸಕ್ಕರೆ ತಿನ್ನೋಕ್ಕೆ ನಾವು ಶುರು ಮಾಡಿದ್ದು. ಈಗೇನು ಮಾಡಿಬಿಟ್ಟಿದ್ದೀವಿ ಅಂದರೆ, ಸಕ್ಕರೆಗೆ ಈ ಇರುವೆ ಬಿದ್ದಂಗೆ ನಾವು ಗಂಟು ಬಿದ್ದುಬಿಟ್ಟಿದ್ದೀವಿ. ಆದರೆ ಇನ್ನೂ ಒಂದು ಪದಾರ್ಥ ಇದೆ, ಸಕ್ಕರೆಗೆ ಸಿಮಿಲರ್ ಆಗಿ ಒಂದು ಪದಾರ್ಥ ಇದೆ. ಏನು ಅಂತ ಹೇಳಿದರೆ, ಅದು ಕಲ್ಸಕ್ಕರೆ ಅಂತ. ಕಲ್ಸಕ್ಕರೆ ಮಾಡೋ ಪ್ರೊಸೀಜರು ಮತ್ತು ಸಕ್ಕರೆ ಮಾಡೋ ಪ್ರೊಸೀಜರು ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಕಲ್ಸಕ್ಕರೆ ಇವಾಗ ನಿಮ್ಗೇನಿಲ್ಲ ಅಂದರೂ ಒಂದು 120 ರಿಂದ 150 ತನಕ kg ತನಕ ಸಿಕ್ಕುತ್ತೆ. ಅದನ್ನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಈ ಸಕ್ಕರೆನ ಬಿಟ್ಬಿಟ್ರೆ ತುಂಬ ಒಳ್ಳೆಯದು. ಸಕ್ಕರೆ ಅದು ಒಂದು ಪಾಯ್ಸನ್ನು, ಓಕೆನಾ. ಸೊ ಎರಡನೇದ್ದು ಹೇಳಿದೆ ನಾನು. ಮೂರನೇದು ಬಂದ್ಬಿಟ್ಟು ಮಿಲ್ಕ್, ಹಾಲು. ಈಗ ಬಿಳಿದು ಎಲ್ಲ ನಾನು ಬಿಳಿ ಐಟಮ್ಸೇ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಪ್ರಕಾರ. ಸೊ ಈ ಹಾಲು ಏನಿದೆಯಪ್ಪ, ಈ ಜರ್ಸಿ ಹಾಲು ಏನಿದೆಯಲ್ಲ, ಜರ್ಸಿ ಕೌ, ಇದರಲ್ಲಿ ತುಂಬ ವೆರೈಟೀಸ್ ಬೇರೆ ಕೌಗಳಾಗ್ಬಿಟ್ಟಿದೆ ಇವಾಗ, ಹಸುಗಳಾಗ್ಬಿಟ್ಟಿದೆ. ಏನೋ HF ಅಂತ ಒಂದು ಅಂತಾರೆ, ಜರ್ಸಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಏನೇನೋ ಹೆಸರುಗಳು ಇಟ್ಟಿದ್ದಾರೆ ಅದಕ್ಕೆ, A1, A2, A3, A5, A2 ಎಲ್ಲ. ಅದು ಏನಪ್ಪ ಅಂತ ಹೇಳಿದರೆ, ನಮಗೆ ಕನ್ಫ್ಯೂಸ್ ಮಾಡೋ ಸಲುವಾಗಿ ಎಲ್ಲನೂ ಮಾಡೋ ಪ್ರಯತ್ನಗಳು ಮಾಡ್ತಾರೆ. ಆದರೆ ಈ ಕನ್ಫ್ಯೂಷನ್ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ದೇಸಿ ಹಸುಗೆ ಒಂದು ಹೆಸರು ಬಿದ್ದುಬಿಟ್ಟಿದೆ. ಈಗ ಅದಕ್ಕೆ A2 ಅಂತಿದ್ದಾರೆ, ನಂಗೆ ಸದ್ಯದ ಗೊತ್ತಿರೋ ಪ್ರಕಾರ ಈಗ A2 ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ದೇಸಿ ಹಸುದು ಮಿಲ್ಕ್ ಮಾತ್ರ ಅಥವಾ ಹಾಲು ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲ ಅಂದರೆ ಎಲ್ಲದು ಪ್ರೋಟೀನ್ ಪಾಯ್ಸನಿಂಗ್ ಆಗ್ತದೆ. ಚಿಕ್ಕ ಮಕ್ಕಳಲ್ಲಿ ನೋಡಿರ್ಬೋದು ನೀವು. ಸೊ ಪ್ರೋಟೀನ್ ಪಾಯ್ಸನಿಂಗ್ ಅಲರ್ಜಿ, ಮಿಲ್ಕ್ ಪ್ರೋಟೀನ್ ಪಾಯ್ಸನ್ ಅಲರ್ಜಿ, ಮಿಲ್ಕ್ ಪ್ರೋಟೀನ್ ಪಾಯ್ಸನ್ ಅಲರ್ಜಿ ಅಂತ ಪೀಡಿಯಾಟ್ರಿಷನ್ಸು ಹೇಳ್ತಾ ಇರ್ತಾರೆ, ಡಾಕ್ಟರ್ಸು ಹೇಳ್ತಾ ಇರ್ತಾರೆ. ಸೊ ಇದು ಪ್ರೋಟೀನ್ ಅಲರ್ಜಿ ಏನಕ್ಕೆ ಅಂತ ಹೇಳಿದರೆ, ಅದು ವಿಷ ಅಷ್ಟೇ, ಸಿಂಪಲ್. ಮೂರನೇದು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಅಲ್ಟರ್ನೇಟಿವ್, ಅನ್ಫಾರ್ಚುನೇಟ್ಲಿ ಇದಕ್ಕೆ ಅಲ್ಟರ್ನೇಟಿವ್ ಏನೂ ಇಲ್ಲ. ನಿಮ್ಮಲ್ಲಿ ಏನಾದ್ರು ದೇಸಿ ಹಸು ಇತ್ತು, ಅದ್ರದ್ದು ಹಾಲು ಸಿಗ್ತಾ ಇದೆ ಅಂತ ಹೇಳಿದರೆ ಅದೇ ಅಲ್ಟರ್ನೇಟಿವ್. ಅದಕ್ಕಿಂತ ಮತ್ತು ಬೇರೆ ಅಲ್ಟರ್ನೇಟಿವ್ ಅಂತೂ ಏನೂ ಇಲ್ಲ. ಒಂದು ನಾವು ಮಾಡ್ಬೋದು, ಅದ್ರದ್ದು ಏನಪ್ಪ ಅಂತ ಹೇಳಿದರೆ, ಹಾಲು ಮೊಸರು ಇದೇನು ಉಪಯೋಗಿಸ್ತಾ ಇದ್ದೀವಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೋದು. ಅಷ್ಟು ಬಿಟ್ಬಿಟ್ರೆ ಇದಕ್ಕೆ ಅಲ್ಟರ್ನೇಟಿವ್ ಅಂತ ಯಾವುದು ಸಿಗ್ತಾ ಇಲ್ಲ ಇವಾಗ. ಸೊ 3 ಆಯಿತಾ. 4ನೇದು ಬಂದ್ಬಿಟ್ಟು
ಮೈದಾ. ಸೊ ಈ ಮೈದಾ ಏನಪ್ಪ ಅಂತ ಹೇಳಿದರೆ, ಇದು ನಾವು ಯೂಸ್ ಮಾಡಿಲ್ಲ. ಇದು ಮೈದಾ ನಮ್ಮದು ಭಾರತದ್ದು ಅಲ್ಲ. ಇದು ಬಂದ್ಬಿಟ್ಟು ಯುರೋಪ್ ಕಂಟ್ರಿಯಿಂದ ಬಂದಿದ್ದು. ಬ್ರೆಡ್ಡು, ಬನ್ನು ಇವಕ್ಕೆಲ್ಲ ಮಾಡ್ತಿದ್ರು ಅವರು. ಸೊ ಈ ಬೇಕ್ರಿಗಳೆಲ್ಲ ಇರಲೇ ಇಲ್ಲ ನಮ್ಮ ಭಾರತದಲ್ಲಿ. ಈ ಬೇಕ್ರಿ ಸಂಸ್ಕೃತಿ ಬಂದಿದ್ದೇ ಈ ಯುರೋಪಿಯನ್ನರು, ಈ ಬ್ರಿಟಿಷರು ಬಂದ ಮೇಲೆ ನಾವು ಬೇಕ್ರಿಯಲ್ಲಿ ಇದನ್ನು ಮಾಡಿದ್ದು. ಇವಾಗ ಏನಾಗಿದ್ದೀವಿ ಅಂತಂದರೆ, ಬೇಕ್ರಿಯಲ್ಲಿ ಬನ್ನು, ಆಮೇಲೆ ಇನ್ನೊಂದೇನು ಮೈದಾದಿಂದ ಮಾಡೋಂಥ ಎಲ್ಲ ಪ್ರಾಡಕ್ಟ್ಸು ಮನೇಲಿ ತಂದಿಟ್ಬಿಟ್ಟು ಫ್ರಿಜ್ಜಲ್ಲಿ ತಿಂತಾ ಇರ್ತೀವಿ. ಆರೋಗ್ಯ ಬೇಕು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ದುಡ್ಡು ಹಾಕ್ತಾನೆ ಇರ್ತೀವಿ. ಈ ಕಡೆಯಿಂದ ತಪ್ಪು ಮಾಡೋದನ್ನು ಸರಿ ಮಾಡಿದರೆ ಅದು ಆರೋಗ್ಯ ಬರೋಕ್ಕೆ ಸಾಧ್ಯತೆಗಳಿರುತ್ತೆ. ಈಗ ನೀವು ದಿನಾನೂ ತಪ್ಪು ಮಾಡ್ತಾಯಿರಿ, ದಿನಾನೂ ಒಂದು ಮೆಡಿಸಿನ್ ಹಾಕ್ಕೊತಾ ಇರಿ. ಸೊ ಇದು ಎಲ್ಲಿಂದ ಸರಿಯಾಗೋದು ತುಂಬ ಕಷ್ಟ ಆಗುತ್ತೆ. ಸೊ ಮೈದಾ ಏನಾಗುತ್ತೆ, ಬೇಸಿಕಲಿ ಮೈದಾದ್ದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದರೆ, ಇದು ಬಂದ್ಬಿಟ್ಟು ಗೋಧಿ ಹಿಟ್ಟಿಂದಲೇ ಮಾಡ್ತಾರೆ ಮೈದಾನ. ಮತ್ತು ಬೇರೆ ಯಾವುದರಿಂದನೂ ಮಾಡಲ್ಲ, ಮೈದಾ ಹಿಟ್ಟಿಂದಲೇ ಮಾಡ್ತಾರೆ. ಬಟ್ ಅದನ್ನೇನು ಮಾಡ್ತಾರೆ ಅಂದರೆ ಕೊಳಿಸ್ತಾರೆ. ಅದನ್ನು ಗೋಧಿ ಹಿಟ್ಟನ್ನು ಕೊಳಿಸಿ ಅದನ್ನು ನೀವು ಮಾಡೋ ಪ್ರೊಸೆಸ್ ಏನಾದ್ರು ನೋಡಿದರೆ, ನೀವು ಅದು ನೋಡಿದ ತಕ್ಷಣ ಬಿಟ್ಬಿಡ್ತೀರ ಮೈದಾ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು. ಅದು ಮಾಡೋ ಪ್ರೊಸೆಸ್ ನೀವು ಒಂದು ಸಡೆ ಎಲ್ಲರೂ ಸಿಕ್ಕರೆ ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿ ಸಿಗ್ಬೋದು, ಎಲ್ಲ ಸಿಗ್ಬೋದು. ಮಾಡೋ ಪ್ರೊಸೆಸ್ ಒಂದು ಸತಿ ನೋಡಿ. ಸೊ ಮೈದಾ ಡೈಜೆಸ್ಟ್ ಆಗಲ್ಲ. ಅಥವಾ ಬೇಕ್ರಿ ಯಾವುದೇ ಪ್ರಾಡಕ್ಟ್ ಆಯಿತು ಎಲ್ಲದೂ ಮೈದಾದಿಂದಲೇ ಮಾಡೋದವರು. ಮೈದಾ ಡೈಜೆಸ್ಟ್ ಆಗಲ್ಲ. ಹೀಗಾಗಿ ಅದು 4ನೇ ವಿಷಯ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಆದಷ್ಟು ಕಡಿಮೆ ಮಾಡಬೇಕು, ಅಥವಾ ಬಿಟ್ಬಿಟ್ರಂತೂ ತುಂಬ ಆರೋಗ್ಯಕರವಾಗಿ ನೀವು ಜೀವನ ಸಾಗಿಸ್ಬೋದು. ಸೊ 5ನೇದು ಬಂದ್ಬಿಟ್ಟು ಇದು ಆಯಿಲ್, ಎಣ್ಣೆ. ಸೊ ಈ ಎಣ್ಣೆ ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ, ಈ ಎಣ್ಣೆ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಅಂತ ಹೇಳಿದರೆ, ಈಗ ಜಸ್ಟ್ ಒಂದು 15-20 ಇಯರ್ಸ್ ಬ್ಯಾಕು ಹಿಂದ್ಗಡೆ 40 ರೂಪಾಯಿಗೆ ಈ ಕಡಲೆಕಾಯಿ ಎಣ್ಣೆ ಸಿಗ್ತಾಯಿತ್ತು. ಅಂದರೆ ಈ ಗ್ರೌಂಡ್ನಟ್ ಆಯಿಲ್ ಸಿಗ್ತಾಯಿತ್ತು. ಇವಾಗ ಏನಾಗಿದೆ ಅಂತ ಹೇಳಿದರೆ, ಅದು ಈಗ ನಾವು ಪ್ಯಾಕೆಟ್ ಅಂತ ತರ್ತಾ ಇದ್ದೀವಲ್ಲ, ಕಡಲೆಕಾಯಿ ಎಣ್ಣೆ ಪ್ಯಾಕೆಟ್ ಅಂತ ತರ್ತಾ ಇದ್ದೀವಿ. VOM ಏನೇನೋ ಇದೆ ಹೆಸರುಗಳು. 150 ರೂಪಾಯಿ ತನಕ ಆಗಿಬಿಟ್ಟಿದೆ ಇವಾಗ. ಅದು ಅನ್ಫಾರ್ಚುನೇಟ್ಲಿ ಆಯಿಲೇ ಅಲ್ಲ, ಅದು ಎಣ್ಣೆನೇ ಅಲ್ಲ. ಅದರಲ್ಲಿ ಒಂಚೂರು ಜಿಡ್ಡು ಪದಾರ್ಥನೂ ಇಲ್ಲ. ಅದೇನಂದರೆ ಪೆಟ್ರೋಲ್ ಬೈ ಪ್ರಾಡಕ್ಟ್. ಈಗ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ FSSAI ಅಂತ ನಮ್ಮದೇನು ಫುಡ್ ಕಂಟ್ರೋಲ್ ಅವರು ಇದ್ದಾರಲ್ಲ, ಸೊ ಇವರು ನಮ್ಮ ಭಾರತ ಸರ್ಕಾರನೇ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದೆ. 50% ಆಫ್ ಎನಿ ಪಾರ್ಟಿಕಲ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಆಯಿಲ್ ಅಂತ. ಅಂದರೆ ಪಾಯ್ಸನ್ ಯೂಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಗೌರ್ಮೆಂಟೇ ಪರ್ಮಿಷನ್ ಕೊಟ್ಬಿಟ್ಟಿದೆ. ಸೊ ನಮ್ಮ ಕರಪ್ಟ್ ಸಿಸ್ಟಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಿಮ್ಗೆ ಗೊತ್ತು, ನಾನು 10% ಪರ್ಮಿಷನ್ ಕೊಟ್ಟೆ ಅಂದರೆ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ತಾರೆ ಏನು ವ್ಯಾಪಾರಿಗಳು ಅಂತ ನಮ್ಮ ದೇಶದಲ್ಲಿ ನಿಮಗೆಲ್ಲ ಗೊತ್ತಿದೆ. ಯಾಕಂದರೆ ಕರಪ್ಷನ್ನು ಟಾಪ್ ಮೋಸ್ಟ್ ಪ್ಲೇಸಲ್ಲಿ ನಾವಿದ್ದೀವಿ. ಸೊ ಹೀಗಾಗಿ ನಾವೇನು ತಿಂತಾ ಇದ್ದೀವಲ್ಲ, ಇದು ಆಯಿಲು, ಪೆಟ್ರೋಲ್ ಅಷ್ಟೇ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಮೊದಲು ನಮ್ಮ ಸಹಪಾಠಿಗಳು ಮತ್ತು ನಮ್ಮ ಡಾಕ್ಟರ್ಸ್ಗಳೇ ಏನು ಹೇಳಿದರು, ಡಬಲ್ ಫಿಲ್ಟರ್ಡ್ ಆಯಿಲ್ ತುಂಬ ಒಳ್ಳೆಯದು, ಟ್ರಿಪ್ಪಲ್ ಫಿಲ್ಟರ್ ಆಯಿಲ್ ತುಂಬ ಒಳ್ಳೆಯದು ಅಂತ 80ಸಲ್ಲಿ ಮೋಸ್ಟ್ಲಿ 80ಸಲ್ಲಿ ಏನು ಮಾಡಿದರು, ಶುರು ಮಾಡಿದರು. ಯಾಕೆ ಅಂತ ಹೇಳಿದರೆ ಅವ್ರಿಗೇನೋ ಸಮಥಿಂಗ್ ಸಿಕ್ಕಿರಬೇಕು, ಹಾಗಾಗಿ ಶುರು ಮಾಡಿದರು. ಅಡ್ವರ್ಟೈಸಲ್ಲಿ ಯಾರೋ ಹೇಮಾ ಮಾಲಿನಿ ಬಂದರು, ಆಮೇಲೆ ಮಾಧುರಿ ದೀಕ್ಷಿತ್ ಬಂದರು, ಐಶ್ವರ್ಯ ರಾಯ್ ಬಂದರು. ಎಲ್ಲರೂ ಬಂದ್ಬಿಟ್ಟು ಸಫೋಲಾ ಆಯಿಲು ಚೆನ್ನಾಗಿ ಹಾಗೆ ಹೀಗೆ ಅಂತ ಹೇಳಿದ್ರು. ನಾವು ನಂಬಿಬಿಟ್ಟು ತಿಂದ್ಬಿಟ್ವಿ. ಈಗ ಏನು ಪ್ರಾಬ್ಲಮ್ ಆಗಿದೆ ಅದರಿಂದ ಅಂತ ಹೇಳಿದ್ರೆ, 25-28 ವರ್ಷದ ಹುಡುಗರು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಹೋಗ್ಬಿಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರು ಹೊರಗಿನ ಒಂದು ತಿಂಡಿನ ತಿಂತಾರೆ, ಕರ್ದಿದ್ದು ತಿಂತಾರೆ. ಅದೇನಾಗುತ್ತೆ, ಹಾರ್ಟ್ಗೆ ಬ್ಲಾಕ್ ಮಾಡುತ್ತೆ. ಹಾರ್ಟ್ಗೆ ಬ್ಲಾಕ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗೋದು ಸಾಮಾನ್ಯ. ಬಟ್ ಇದನ್ನ ಯಾರೂ ಹೇಳಲ್ಲ. ಸೊ ಹೀಗಾಗಿ ನಿಮ್ಗೆ ಏನಾದ್ರು ಇದ್ರದ್ದು ಅಲ್ಟರ್ನೇಟಿವ್ ಬೇಕು ಅಂತ ಹೇಳಿದರೆ, ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲು ಅಲ್ಲಿ ಅಕ್ಕಪಕ್ಕ ನಿಮ್ಮ ಅಂಗಡಿಯಲ್ಲೂ ಸಿಗ್ಬೋದು. ದಿನಸಿ ಅಂಗಡಿಯಲ್ಲಿ ಸಿಕ್ಕುತ್ತೆ ಮೋಸ್ಟ್ ಪ್ರಾಬಬ್ಲಿ. ಅದ್ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಆಗಿಬಿಟ್ಟಿದೆ ಇವಾಗ, 300-350 ಆಗಿಬಿಟ್ಟಿದೆ. ಸೊ ಇಲ್ಲ ಅಂತ ಹೇಳಿದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸೆಂಟರ್ಸೇ ಇದೆ. ಒಂದಿಷ್ಟು ಜನ, ಈಗ ನಮ್ಮ ಬೆಂಗಳೂರಲ್ಲೇ ಇದೆ, ಒಂದು 8-10 ಸೆಂಟರ್ಸ್ ಇದೆ. ನೀವು ಆ ಸೆಂಟರ್ಸ್ಗೆ ಹೋಗ್ಬಿಟ್ಟು ಆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತಿಂದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನಪ್ಪ ಅಂದರೆ, ಡಾಕ್ಟರ್ಸ್ಗೆ ಹೋಗೋ ದುಡ್ಡು ನಿಮ್ಮ ಆರೋಗ್ಯಕ್ಕೆ, ಆಯಿಲ್ಗೆ ಬರುತ್ತೆ ಅಷ್ಟೇ. ಅದರಲ್ಲಿ ಏನೂ ಜಾಸ್ತಿ ಡಿಫ್ರೆನ್ಸ್ ಅಂತೂ ನನಗೇನು ಅನಿಸ್ತಾ ಇಲ್ಲ. ಸೊ ಇದು 5 ಪಾಯ್ಸನ್ಸ್ ನಮ್ಮ ಮನೆಯಲ್ಲಿ ಇರತಕ್ಕಂಥದ್ದು. ಒಂದು ಉಪ್ಪು, ಆಮೇಲೆ ಇನ್ನೊಂದು ಸಕ್ಕರೆ, ಆಮೇಲೆ 3ನೇದು ಬಂದ್ಬಿಟ್ಟು ಮಿಲ್ಕ್, ಹಾಲು, ಆಮೇಲೆ 4ನೇದು ಬಂದ್ಬಿಟ್ಟು ಎಣ್ಣೆ, 5ನೇದು ಬಂದ್ಬಿಟ್ಟು ಮೈದಾ. ಸೊ ಈ ಮೈದಾ ಮತ್ತು ಈ 5 ವಿಷಯಗಳನ್ನ ನಾವು ಹೊರಗೆ ಹಾಕಿದರೆ ನಾವು ಆರೋಗ್ಯವಾಗಿ ಸುಖವಾಗಿ ಇರಬಹುದು ಅಂತ. ಆಮೇಲೆ ಇನ್ನೊಂದು ಏನಾಗಿದೆ ಅಂತ ಹೇಳಿದರೆ, ನಾವು 3 ಸುರಕ್ಷಾ ಚೆಕ್ಗಳನ್ನ ಮಾಡೋಕ್ಕಾಗುತ್ತಾ, ಆಗೋರು ಅದನ್ನ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ನಿಮಗೆ ಅಡ್ವೈಸ್ ಮಾಡೋಂಥ ಒಂದು ವಿಷಯ ಏನು ಅಂತ ಹೇಳಿದರೆ, ಈಗ ಮೊದಲೆಲ್ಲ ಎಲ್ಲರ ಮನೆಯಲ್ಲೂ ಹಸು ಇರ್ತಿತ್ತು. ಈಗ ಏನಾಗ್ಬಿಟ್ಟಿದೆ, ಹಸುನ ಎದರಿಂದ ರಿಪ್ಲೇಸ್ ಮಾಡಿದ್ದೀವಿ ಅಂತ ಹೇಳಿದರೆ, ಸೊ ನಾಯಿ ವಾವ್ ಅಂತ ಶುರು ಮಾಡಿಬಿಡುತ್ತೆ ಅದು. ಸೊ ಅದಕ್ಕೆ ನೀವು ಹೊರ ಕರ್ಕೊಂಡು ಹೋಗಿಲ್ಲ ಅಂದರೆ ಅದರದ್ದೊಂದು ದೊಡ್ಡ ಕಾಟ.
ಅಲ್ವಾ? ಸೊ ನಾವು ಎಂದು ನಾಯಿ ಸಾಕಿದವ್ರಲ್ಲ, ನಾವು ಸಾಕಿದ್ದೇ ಹಸುನ ನಾವು ದೇವರು ಅಂತ ಹೇಳ್ತೀವಿ ನಾವು, ಗೋಮಾತೆ ಅಂತ ಹೇಳ್ತೀವಿ ನಾವು. ಸೊ ಹಸುವಿಂದ ಬರೋಂಥ ಎಲ್ಲ ಪ್ರಾಡಕ್ಟು ಇವತ್ತು ಸೈಂಟಿಫಿಕಲಿ ಅಮೇರಿಕದಲ್ಲಿ ಪ್ರೂವ್ ಆಗಿ ಹೋಗಿದೆ. ಅದರಿಂದ ಬರೋಂಥ ಗೋಮೂತ್ರ ಆಯಿತು, ಗೋಮಯ ಆಯಿತು, ಅದರಿಂದ ಬರೋಂಥ ಹಾಲಾಯಿತು, ಅದರಿಂದ ಬರೋಂಥ ಏನೇ ಒಂದು ಪ್ರಾಡಕ್ಟೂ ತುಂಬ ಉತ್ಕೃಷ್ಟ ಅಂತ ಅಮೇರಿಕನ್ನು CDC ಅಂತ ಒಂದು ರಿಸರ್ಚ್ ಸೆಂಟರ್ ಇದೆ. ಸೊ ಆ ರಿಸರ್ಚ್ ಸೆಂಟರಲ್ಲಿ ಇವತ್ತು ಕನ್ಫರ್ಮ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಏನು ಮಾಡಿದ್ದಾರೆ ಅಂದರೆ ಅಮೇರಿಕದವರು ಗೋಮೂತ್ರ ಪೇಟೆಂಟ್ ಮಾಡಿಸ್ಕೊಂಡಿದ್ದಾರೆ. ಯಾಕಂದರೆ ಅದು ಗೋಮೂತ್ರ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ ಕ್ಯಾನ್ಸರ್ಸ್ಗೆ ತುಂಬ ಅದು ಎಫೆಕ್ಟ್ ಆಗ್ತಾಯಿದೆ. ಕ್ಯಾನ್ಸರ್, ಯಾವುದೇ ಥರದ ಕ್ಯಾನ್ಸರು ಅದು ಟ್ರೀಟ್ ಮಾಡೋಂಥ ಕೆಪಾಸಿಟಿ ಅದಕ್ಕಿದೆ ಅಂತ ಪ್ರೂವ್ ಆಗಿಬಿಟ್ಟಿದೆ. ಅಂದರೆ ಆಯುರ್ವೇದ ತಜ್ಞರು ಅಥವಾ ಆಯುರ್ವೇದ ವೈದ್ಯರು ಹೇಳೋ ಪ್ರಕಾರ ವಾತ ಪಿತ್ತ ಕಫ, ಈಗ ನಮಗೆ ಒಂದು ವಸ್ತು ಬೇಕಾಗಿತ್ತು. ಏನದು ವಸ್ತು ಅಂತ ಹೇಳಿದರೆ ವಾತ ಪಿತ್ತ ಕಫ ಮೂರನ್ನೂ ಬ್ಯಾಲೆನ್ಸ್ ಮಾಡೋಂಥ ಒಂದು ವಸ್ತು ಬೇಕಾಗಿತ್ತು. ಅದು ಬಂದ್ಬಿಟ್ಟು ಈ ಗೋಮೂತ್ರದಲ್ಲಿದೆ. ಅದು ವಾತನೂ ಬ್ಯಾಲೆನ್ಸ್ ಮಾಡುತ್ತೆ, ಪಿತ್ತನೂ ಬ್ಯಾಲೆನ್ಸ್ ಮಾಡುತ್ತೆ, ಆಮೇಲೆ ಕಫನೂ ಬ್ಯಾಲೆನ್ಸ್ ಮಾಡುತ್ತೆ. ಹೀಗಾಗಿ ಅದರಿಂದ ಬರೋಂಥ ಯಾವುದೇ ಒಂದು ಕ್ಯಾನ್ಸರ್ ಆಯಿತು, ಯಾವುದೇ ಒಂದು ರೋಗ ಆಯಿತು ಅಂದರೆ ಹೆಮ್ಮರವಾಗಿ ಬೆಳೆದಂಥ ರೋಗಗಳನ್ನ ಉಪಚಾರ ಮಾಡೋಕ್ಕೆ ಗೋಮೂತ್ರ ತುಂಬ ಒಳ್ಳೆಯ ಔಷಧಿ ಅಂತ ಅಮೇರಿಕದನ್ನು ಅವ್ರಿಗೆ ಗೊತ್ತಾಗಿ ಪೇಟೆಂಟ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ನಾವಿಲ್ಲಿ ಜರ್ಸಿ ಹಸು ಕಾಯಿಸ್ಕೊಂಡು ಜರ್ಸಿ ಹಸು ಹಾಲು ಕುಡಿದು ವಿಷ ಕುಡಿದು ನಾವೇನಾಗ್ತಾಯಿದ್ದೀವಿ, ಸಣ್ಣ ಆಗ್ತಾಯಿದ್ದೀವಿ. ಸೊ ನಿಮಗೇನಾದ್ರು ಫೈನಾನ್ಷಿಯಲಿ ಅಥವಾ ಸ್ಟ್ರೆಂತ್ ಇತ್ತು ಅಂದರೆ ಹಸು ಸಾಕೋಕ್ಕೆ ನೀವು ಒಂದು ಸ್ವಲ್ಪ ಮುಂದಾಗಿ ಹಸುನ ಸಾಕಿದಷ್ಟು ನಿಮಗೆ ಒಳ್ಳೆಯದು. ದೇಸಿ ಹಸು ಮಾತ್ರ. ದೇಸಿಯಲ್ಲಿ ಮಿನಿಮಮ್ ಒಂದು ನನಗೆ ಗೊತ್ತಿರೋ ಪ್ರಕಾರ ಈ ಭಾರತದಲ್ಲಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ತಳಿಗಳಿದೆ. ಅದರದ್ದು ದೇಸಿ ಹಸುಗಳದ್ದು ಒಂದೊಂದು ತಳಿ ಇದೆ. ನಮ್ಮ ಕರ್ನಾಟಕದಲ್ಲೇ ಮಿನಿಮಮ್ ಒಂದು 6ರಿಂದ 8 ತಳಿ ಇದೆ. ಆ್ಯಕ್ಚುಲಿ ಅದು ಎಲ್ಲ ನಶಿಸಿ ಅಂತೂ ಹೋಗಿಲ್ಲ, ಬಟ್ ಏನಾಗಿದೆ ಅಂತ ಹೇಳಿದರೆ ಕಡಿಮೆ ಅಂತೂ ಆಗಿದೆ. ಆಲ್ಮೋಸ್ಟ್ 120-130 ತಳಿಗಳಿತ್ತು ಟೋಟಲ್ ನಮ್ಮ ದೇಶದಲ್ಲಿ. ಈಗ ಅಂದ್ಬಿಟ್ಟು 80ಕ್ಕೆ ನಿಂತಿದೆ ನನ್ನ ಒಂದು ಸ್ಟಡಿ ಪ್ರಕಾರ. 70-80ಕ್ಕೆ ಬಂದು ನಿಂತಿದೆ. ಸೊ ಈಗ ಇರೋದನ್ನಾರು ಅಟ್ಲೀಸ್ಟ್ ನಾವು ಉಳಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಸೊ ನೀವು ಸಬಲರಿದ್ದೀರಿ, ನಿಮ್ಗೇನಾದ್ರು ಹಾಗೆ ಪ್ರಯತ್ನ ಮಾಡೋದಾಯಿತು ಅಂತ ಹೇಳಿದರೆ ಸೊ ಅದು ಒಂದು ಮಾಡಿದರೆ ತುಂಬ ಒಳ್ಳೆಯದು. ಆಮೇಲೆ ತುಳಸಿ ಗಿಡ ಅಂತೂ ಎಲ್ಲರೂ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. 2ನೇದು. 3ನೇದು ಈ ಸಂಬಾರಗಳು ಏನಿದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ಒಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಸೊ ಸಂಬಾರಗಳು ಏನಿದೆ ಅಂತ ಹೇಳಿದರೆ ಈಗ ಸಂಬಾರಗಳಲ್ಲಿ ಸಂಬಾರ ಪೌಡರಲ್ಲಿ ಹಾಕ್ತಕ್ಕಂಥ ನಾವು ಏನು ಇದು ಇದೆಯಲ್ಲ ಏನು ಇದೇನು ಏಲಕ್ಕಿ ಸಾರಿ ಇದೇನಂತೀವಿ ಹೂವು ಅಂತ ಒಂದು ಬರುತ್ತೆ, ಆಮೇಲೆ ದಾಲ್ಚಿನ್ನಿ ಬರುತ್ತೆ, ಆಮೇಲೆ ಮೆಂತ್ಯ ಬರುತ್ತೆ, ಆಮೇಲೆ ಧನಿಯಾ ಬರುತ್ತೆ. ಸೊ ಇದೆಲ್ಲನೂ ಮಿಕ್ಸ್ ಮಾಡಿ ಒಂದು ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ತಾರಲ್ಲ, ಅಂದರೆ ಇದ್ರದ್ದು ಏನೋ ಸಾಂಬಾರ್ ಪೌಡರು ಅಥವಾ ರಸಮ್ ಪೌಡರ್ ಮಾಡ್ತಾರಲ್ಲ, ಇದು ಒಂಥರ ಮೆಡಿಸಿನ್ ಇದ್ದಾಗೆ. ಇದು ಎಸಿಡಿಟಿಗೆ ತುಂಬ ಒಳ್ಳೆ ಎಫೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಇದನ್ನೇ ICMR ರಿಸರ್ಚ್ ಮಾಡಿಬಿಟ್ಟು ಒಂದು ಸೈಂಟಿಸ್ಟ್ ಅದಕ್ಕೆ ಪ್ರಶಸ್ತಿನೂ ಬಂತು ಅವ್ರಿಗೆ. ಸೊ ಹೀಗಾಗಿ ಈ ಸಾಂಬಾರ್ ಪೌಡ್ರು ಅಷ್ಟು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆಮೇಲೆ ಮನೆಯಲ್ಲಿ ಊಟ ಏನಿದೆಯಲ್ಲ ಅದರಷ್ಟು ಒಳ್ಳೆಯ ಊಟ ಎಲ್ಲೂ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಯಾವುದೇ ಹೋಟೆಲ್ ಎಷ್ಟೇ ರುಚಿಯಾಗಿ ಮಾಡಿಕೊಟ್ರು ಸಹಿತ ಅದು ಆರೋಗ್ಯಕ್ಕಂತೂ ಒಳ್ಳೆಯದಲ್ಲ. ಸೊ ಹೀಗಾಗಿ ಈ 3 ಸುರಕ್ಷಾ ಚಕ್ರಗಳನ್ನ ಆದಷ್ಟು ಬೆಳೆಸ್ಕೊಂತ ಈ 5 ವಿಷಯಗಳನ್ನ ಹೊರಗೆ ಹಾಕ್ತಾ ನಾವೇನಾದ್ರು ಜೀವನ ಸಾಗಿಸಿದ್ವಿ ಅಂತ ಹೇಳಿದರೆ ಸೊ 100% ಇಮ್ಯುನಿಟಿ ಸಿಸ್ಟಮ್ಮು ಅಥವಾ ನಮ್ಮಲ್ಲಿ ಆರೋಗ್ಯ ತಾನಾಗಿ ತಾನೇ ಬರುತ್ತೆ ಅಂತ ನಾನು ಹೇಳ್ತಾ ನಮ್ಮೆಲ್ಲರಿಗೂ ಈ ವಿಡಿಯೋನ ಎಲ್ಲರಿಗೂ ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಪ್ರೀತಿಪಾತ್ರರಿಗೆ ಎಲ್ಲರಿಗೂ ಶೇರ್ ಮಾಡಿ. ಈ ವಿಷಯಗಳು ಸಾಮಾನ್ಯ ಇದ್ರೂ ಸಹಿತ ಪ್ರಮುಖವಾದದ್ದು, ಅಂದರೆ ಬಹಳ ಮುಖ್ಯವಾದದ್ದು ಇದೆಯಲ್ಲ. ಸೊ ಹೀಗಾಗಿ ನಾವು ಯೂಸ್ ಮಾಡ್ತಾ ಇರೋಂಥದ್ದೇ ಯಾವುದೋ ಒಂದು ವಸ್ತು ತಪ್ಪಿರುತ್ತೆ, ಅದನ್ನ ಬಿಟ್ಬಿಟ್ರೆ ಅದು ರೋಗದಿಂದ ಹೊರಗೆ ಬರೋಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಸೊ ನೀವು ಇದನ್ನೆಲ್ಲನೂ ಈ ವಿಷಯಗಳನ್ನ ಚಿಕ್ಕದ ವಿಷಯಗಳನ್ನ ತಿಳಿಸ್ಕೊತಾ ಹೋದರೆ ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ಒಂದು ಕಮ್ಯುನಿಟಿ, ನಮ್ಮ ಸೊಸೈಟಿ ಆರೋಗ್ಯವಾಗಿರಲಿ, ಸುಭಿಕ್ಷವಾಗಿರಲಿ ಅಂತ ನಾನು ಹಾರೈಸ್ತಾ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ.